ಪ್ರೇಸ್ ದಿ ಲಾರ್ಡ್. ದೇವರ ನಾಮ ಸ್ತೋತ್ರವಾಗಲಿ. ಈ ದಿನ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4, 5, 6ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಹಾಲೆಲೂಯ. ಇಲ್ಲಿ ಸಂದರ್ಭ ನಾವು ನೋಡುವುದಾದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಸಮುದ್ರ ಪೇತ್ರನು ಮತ್ತೆ ಇನ್ನು ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ, ರಾತ್ರಿ ಎಲ್ಲ ಹೋಗಿ ಮೀನುಗಳನ್ನು ಹಾಗೆ ರಾತ್ರಿ ಎಲ್ಲ ಹೋಗಿ ಪ್ರಯಾಸ ಪಡ್ತಾ ಇದ್ದಾರೆ. ಮೀನುಗಳನ್ನು ಹಿಡಿಬೇಕಂತಂದ್ರೆ ಅದು ಯಾವಾಗ ಹಿಡಿಬೇಕಂತಂದ್ರೆ ರಾತ್ರಿಯಲ್ಲಿ ಹಿಡಿಬೇಕಾಗ್ತದೆ. ರಾತ್ರಿಯಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಇದು ಮೀನುಗಳು ಸಿಗುತ್ತವೆ. ಹಗಲಿನಲ್ಲಿ ಪ್ರಯತ್ನ ಮಾಡಿದ್ರೆ ಮೀನುಗಳು ಸಿಗಂಗಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪೇತರು ಮತ್ತು ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ರಾತ್ರಿ ಎಲ್ಲ ಹೋಗಿ ಪ್ರಯಾಸ ಪಟ್ಟು ಮೀನುಗಳನ್ನು ಹಿಡಿಲಿಕ್ಕೆ ನೋಡಿದ್ರು ಅವ್ರಿಗೇನಾಗ್ಲಿಲ್ಲ, ಒಂದು ಮೀನು ಸಿಗಲಿಲ್ಲ. ಅದಕ್ಕೆ ಅವರು ಏನ್ ಮಾಡ್ತಾ ಇದ್ದಾರೆ, ದೋಣಿಯನ್ನು ಸಮುದ್ರದಿಂದ ಹೊರಗೆ ತಂದು ಅಲ್ಲಿ ಕುಂತು ಎಲ್ಲ ಬಲೆಗಳನ್ನು ಏನ್ ಮಾಡ್ತಾ ಇದ್ರು, ಅವರು ಸ್ವಚ್ಛ ಮಾಡ್ಕೊಂತ ಇದ್ರುವಾಗ ಯೇಸು ಕ್ರಿಸ್ತು ಪ್ರಭುನಲ್ಲಿಗೆ ಬಂದನು. ಯೇಸು ಕ್ರಿಸ್ತನಲ್ಲಿ ಬಂದು ಆ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ನೀವು ದೋಣಿಯನ್ನು ಆಳವಾದ ಸ್ಥಳಕ್ಕೆ ತಗೊಂಡೋಗಿ ಅಲ್ಲಿ ಮೀನುಗಳ ಹಿಡಿದಕ್ಕೆ ಬಲೆಗಳನ್ನು ಹಾಕಿರಿ ಅಂತಂದ್ರೆ ಹೇಳಿದ ಕೂಡಲೇ ಅವ್ರು ಪೇತ್ರನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಡ್ತೀವಿ, ನಮ್ಗೇನು ಸಿಗಲಿಲ್ಲ. ಆದರೆ ನಿಮ್ಮ ಮಾತಿನ ಮೇಲೆ ನಾವು ಬಲೆಗಳನ್ನು ಹಾಕುತ್ತೇನೆ ಅಂತಂದು ಬಂದನು. ನೋಡ್ರಿ, ಇಲ್ಲಿ ಏನಾಗ್ತದೆ ಅಂತಂದ್ರೆ, ರಾತ್ರಿ ಎಲ್ಲ ಅವರು ಪ್ರಯಾಸ ಪಟ್ಟರು, ರಾತ್ರಿ ಎಲ್ಲ ಅವರು ಕಷ್ಟಪಟ್ಟರು, ರಾತ್ರಿ ಎಲ್ಲ ಅವರು ಶ್ರಮ ಪಟ್ಟರು. ಹೆಂಗೆ ಶ್ರಮ ಪಟ್ಟರು ಅಂತಂದ್ರೆ, ಅವ್ರ ಜೀವಿತದಲ್ಲಿ ಯೇಸು ಕ್ರಿಸ್ತು ಇಲ್ಲದ ಹಾಗೆ, ಅವ್ರ ಜೀವಿತದಲ್ಲಿ ಯೇಸು ಕ್ರಿಸ್ತು ಇದ್ದಿದ್ದಿಲ್ಲ. ಆವಾಗ ಅವರ ದೋಣಿಯಲ್ಲಿ ಯೇಸು ಕ್ರಿಸ್ತು ಪ್ರಭು ಇದ್ದಿಲ್ಲ. ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತು ಪ್ರಭು ಇದ್ದಿಲ್ಲ. ಅವರ ಜೀವಿತದಲ್ಲಿ ಅವರ ಕೆಲಸದಲ್ಲಿ ಯಾರಿದ್ದಿದ್ದಿಲ್ಲ. ಅವ್ರು ಯೇಸು ಕ್ರಿಸ್ತು ಪ್ರಭು ಇದ್ದಿದ್ದಿಲ್ಲ. ಅವಾಗ ಅವ್ರು ಯೇಸು ಇಲ್ಲದೆ ಅವ್ರು ಏನ್ ಮಾಡ್ತಿದ್ದಾರೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಏನು ಕೂಡ ಸಿಗಲಿಲ್ಲ. ಮುಂಜಾನೆ ಏನಾಗ್ತಿದೆ ಅಂತಂದ್ರೆ, ಯೇಸು ಬಂದ ನಡುಗೆ ಹಾಲೆಲೂಯ. ಯೇಸು ಬಂದು ಅವರ ದೋಣಿಯಲ್ಲಿ ಕುಂತು ಅವ್ರು ಏನೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ಆಳವಾದ ಸ್ಥಿತಿಗೆ ಹೋಗಿ ನೀವು ಬಲೆಗಳನ್ನು ಹಾಕಿರಿ ಅಂತ ಅಂದ್ಕೊಳ್ಳಿ. ಅವರು ಯೇಸುವನ್ನು ಅವರ ದೋಣಿಯಲ್ಲಿ ಸ್ವೀಕರಿಸಿಕೊಂಡರು. ಅವರು ಯೇಸು ಕ್ರಿಸ್ತು ಪ್ರಭು ಹೇಳಿದ್ದ ಹಾಗೆ ಅವರ ಮಾತಿನ ಮೇಲೆ ವಿಶ್ವಾಸ ಬಿಟ್ಟು ಅವ್ರು ಏನ್ ಮಾಡಿದ್ರೆ, ಬಲೆಗಳನ್ನು ಹಾಕಿದ ಮೇಲೆ ಅದು ಏನಾಗ್ತದೆ ಅಂತಂದ್ರೆ, ಇಲ್ಲಿ 6ನೇ ವಚನದಲ್ಲಿ ನೋಡಿದ್ರೆ, ರಾತ್ರಿ ಎಲ್ಲ ಒಂದೂ ಸಿಗಲಿಲ್ಲ. ಯಾವಾಗ ಅವರು ಯೇಸು ಕ್ರಿಸ್ತನನ್ನು ಅವರ ದೋಣಿಯಲ್ಲಿ ಕರ್ಕೊಂಡಿದ್ದರು, ಯಾವಾಗ ಯೇಸು ಕ್ರಿಸ್ತು ಪ್ರಭುವನ್ನು ಹೇಳಿದ ಮಾತು ಪ್ರಕಾರ ಅವ್ರು ಮಾಡಿದರು, ಯಾವಾಗ ಅವರ ಜೀವಿತದಲ್ಲಿ, ಯಾವಾಗ ಅವರ ಕೆಲಸದಲ್ಲಿ ಯೇಸು ಕ್ರಿಸ್ತನನ್ನು ಅವರು ಸ್ವೀಕರಿಸಿದರು, ಅವ್ರ ಕೆಲಸದಲ್ಲಿ ಯೇಸು ಕ್ರಿಸ್ತ ಮೇಲೆ ಭರವಸೆ ಇಟ್ಟಿದರು, ಆವಾಗ ಏನಾಗ್ತದೆ ಅಂತಂದ್ರೆ, ಇಲ್ಲಿ ನೋಡಿದ್ರೆ ರಾಶಿಯಾಗಿ ಮೀನುಗಳು ಅವರಿಗೆ ಸಿಕ್ಕಿದವಂತೆ. ದೋಣಿ ಎಲ್ಲ ತುಂಬಿ ಇನ್ನೊಂದು ದೋಣಿಯನ್ನು ತುಂಬುವ ಅಂತಹ ವಿಸ್ತಾರವಾದ ಮೀನುಗಳು ಅವ್ರಿಗೆ ಸಿಗ್ತವೆ. ಹಾಲೆಲೂಯ. ಹಾಗಾದ್ರೆ ಇಷ್ಟುವರೆಗೆ ನಾವು ಎಷ್ಟು ಪ್ರಯಾಸ ಪಟ್ಟಿವಿ, ಇಷ್ಟುವರೆಗೆ ನೀವೆಲ್ಲ ಪ್ರಯಾಸ ಪಟ್ಟಿರಿ. ನಿಮ್ಮ ಕೆಲಸದಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ಎಲ್ಲದರಲ್ಲಿ ಕಷ್ಟಪಟ್ಟಿರಿ, ಪ್ರಯಾಸ ಪಟ್ಟಿರಿ. ಆದ್ರೆ ಏನು ಸಿಗ್ಲಿಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ, ಏನು ನಿಮ್ಗೆ ಸಕ್ಸಸ್ ಸಿಗ್ತಾ ಇಲ್ಲ, ಏನು ನೀವು ಪ್ರಯಾಸ ಪಟ್ಟಿದ್ದೆಲ್ಲ ವ್ಯರ್ಥವಾಗ್ತಾ ಇದೆ ಅಂತ ಚಿಂತೆ ಮಾಡ್ತಾ ಇದ್ರ. ಈಗ ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತುವನ್ನು ನಿಮ್ಮ ಜೀವಿತ ಒಳಗೆ ಸ್ವೀಕರಿಸಿರಿ. ಈಗ ನಿಮ್ಮ ಕೆಲಸಗಳಲ್ಲಿ ಯೇಸು ಕ್ರಿಸ್ತುವನ್ನು ಸ್ವೀಕರಿಸಿರಿ. ಈಗ ನೀವು ಮಾಡುವ ಕಾರ್ಯಗಳಲ್ಲಿ, ನಿಮ್ಮ ಮಾಡುವ ಕಾರ್ಯಗಳು, ನಿಮ್ಮ ಮಾಡುವ ಕ್ರಿಯೆಗಳು ಎಲ್ಲ, ನೀವು ಮಾಡುವ ಕೆಲಸದಲ್ಲಿ, ನೀವು ಮಾಡುವ ಕಾರ್ಯದಲ್ಲಿ ಎಲ್ಲದರಲ್ಲಿ ಯೇಸು ಕ್ರಿಸ್ತನಿಗೆ ನೀವು ಒಪ್ಪಿಸಿಕೊಡ್ರಿ. ಅವರು ಹೇಳಿದ ಹಾಗೆ, ಅವ್ರ ಆಲೋಚನೆ ಕೊಟ್ಟಿದ್ದ ಹಾಗೆ ಮಾಡಿರಿ. ಅವಾಗ ಏನಾಗ್ತದೆ ಅಂತಂದ್ರೆ, ನೀವು ಪ್ರಯಾಸ ಪಡೋದಕ್ಕೆ ರಾಶಿಯಾಗಿ ಮೀನುಗಳು ಸಿಕ್ಕ ಹಾಗೆ ನಿಮ್ಮ ಜೀವಿತದಲ್ಲಿ ರಾಶಿಯಾಗಿ ಎಲ್ಲ ನಿಮ್ಮ ಜೀವಿತದಲ್ಲಿ ಸಕ್ಸಸ್ ಸಿಗುತ್ತದೆ. ಹಾಲೆಲೂಯ.
ಹಾಲೆಲೂಯ. ಈಗಲೇ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಡಿ. ಈಗಲೇ ಯೇಸು ಕ್ರಿಸ್ತನು ನಿಮ್ಮ ಕೆಲಸವೆಲ್ಲ ಯೇಸು ಕ್ರಿಸ್ತ ಪ್ರಭುವಿಗೆ ಒಪ್ಪಿಸಿಕೊಡ್ರಿ. ಆಗ ಅವರು ನಡೆಸಿದ ಹಾಗೆ ನೀವು ನಡೆದಿ ನಿಮ್ಮ ಜೀವಿತದಲ್ಲಿ ನೀವು ಸಕ್ಸಸ್ ಅನ್ನು ನೋಡ್ತೀರಾ. ಹಾಲೆಲೂಯ, ಹಾಲೆಲೂಯ. ಕಣ್ಣು ಮುಚ್ಚಿಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮಗ ಪರಿಶುದ್ಧನಾದ ತಂದೆ, ನಿಮಗೆ ಕೋಟಿ ಸ್ತೋತ್ರ ಕರ್ತನೆ. ಇಷ್ಟುವರೆಗೆ ತಂದೆ ನೀವು ನಮ್ಮ ಜೊತೆ ಮಾತನಾಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ತಂದೆ. ನೀವು ಇಲ್ಲದ ಜೀವಿತದಲ್ಲಿ ನಮಗೆ ಸಕ್ಸಸ್ ಇಲ್ಲ, ನಮಗೆ ಏನು ಸಿಗಂಗಿಲ್ಲ ಕರ್ತನೆ. ನಿಮಗೆ ಯಾವಾಗ ನೀವು ನಮ್ಮ ಜೀವಿತದಲ್ಲಿ ಇರ್ತೀರೋ, ಯಾವಾಗ ನೀವು ನಮ್ಮ ಕೆಲಸಗಳಲ್ಲಿ ಇರ್ತೀರೋ, ಯಾವಾಗ ನೀವು ನಮ್ಮ ಕಾರ್ಯಗಳಿರ್ತೀರೋ, ಆವಾಗ ನಮ್ಮ ಜೀವಿತದಲ್ಲಿ ಸಕ್ಸಸ್, ಆವಾಗ ನಮ್ಮ ಜೀವಿತದಲ್ಲಿ ಸಮೃದ್ಧಿ ನಮ್ಗೆ ಸಿಗುವಂತಹ ಆಗಿದೆ ಕರ್ತನೆ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಕರ್ತನೆ. ಈಗ ಎಷ್ಟು ಜನ ನಮ್ಮ ಪ್ರೀತಿಯ ಸ್ನೇಹಿತರು, ಎಷ್ಟು ಜನ ನಿಮ್ಮನ್ನು ಸ್ವೀಕರಿಸುತ್ತಾ ಇದ್ದಾರೋ, ಎಲ್ಲರ ಜೀವಿತದಲ್ಲಿ ಒಂದು ದೊಡ್ಡ ಸಕ್ಸಸ್ ಕೊಡಬೇಕಂತ ಬೇಡ್ಕೊಂತಾ ಇದ್ದೀನಿ ತಂದೆ. ನಿಮ್ಗೆ ಕೋಟಿ ಸ್ತೋತ್ರ ಕರ್ತನೆ. ಹಂಗೆ ಮಾಡೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ ಕರ್ತನೆ. ಯೇಸುವಿನ ಹೆಸರನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ.